ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತಂದರೆ, ನೀವು ಯಾರನ್ನು ತುಂಬ ಇಷ್ಟಪಡ್ತಾ ಇದ್ದೀರಾ, ಮನಸ್ಸಾರೆ ಅವರನ್ನು ನೀವು ಏನು ಆವರಿಸ್ಕೊಂಡಿದೆ ನಿಮ್ಮ ಮನಸ್ಸು, ಅವರ ಒಂದು ಆಲೋಚನೆ ಆಗಿರ್ಬೋದು, ಅವರ ಒಂದು ಭಾವನೆ ಆಗಿರ್ಬೋದು. ಸೊ ಯಾವುದೇ ರೀತಿಯ ಅವರ ಒಂದು ತತ್ವ ನಿಮ್ಗೆ ಆವರಿಸ್ಕೊಂಡಿರ್ತಕ್ಕಂಥ ಒಂದು ಸಿಚುವೇಶನಲ್ಲಿದ್ದೀರಾ. ಬಟ್ ಆದರೂ ಯಾಕೋ ಗೊತ್ತಿಲ್ಲ, ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅಥವಾ ಅವರು ಸಹ ನನ್ನನ್ನು ಇಷ್ಟಪಡ್ತಾ ಇದ್ದಾರೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲಿ ಎಷ್ಟೋ ಜನ ಇರ್ತೀರಾ. ಸೊ ಎಸ್, ಈ ಒಂದು ರೀಡಿಂಗ್ ನಿಮಗೋಸ್ಕರ ಆಗಿರುತ್ತೆ ವೀಕ್ಷಕರೇ. ಸೊ ಕೊನೆ ತನಕ ಖಂಡಿತ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಸೊ ನಿಮ್ಮ ಪರ್ಸನ್ ಯಾರನ್ನು ನೀವು ಮನಸ್ಸಾರೆ ಇಷ್ಟಪಡ್ತೀರಾ, ಆ ವ್ಯಕ್ತಿ ಸಹ ನಿಮ್ಮನ್ನು ಅಷ್ಟೇ ಇಷ್ಟಪಡ್ತಾರಾ, ಅವರ ಭಾವನೆ ಅಂತಕ್ಕಂಥದ್ದು ಸದ್ಯಕ್ಕೆ ಏನಿದೆ. ಸೊ ಇದು ಬಂದು ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದೀರಾ, ಬ್ರೇಕಪ್ ಸಿಚುವೇಶನಲ್ಲಿದ್ದೀರಾ, ಅಥವಾ ಯಾವ್ದಾದ್ರು ಒಂದು ಪರ್ಸನ್ಗೋಸ್ಕರ ಅವ್ರು ಬರಲಿ, ಅವರು ಕಾಲ್ ಮಾಡಲಿ ಅಂತ ಯಾರೆಲ್ಲ ಕಾಯ್ತಾ ಇದ್ದೀರಾ, ನಿಮಗೆ ಈ ಒಂದು ರೀಡಿಂಗ್ ತುಂಬಾ ಇದು ಅನ್ವಯ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಒಂದು ಚಾನಲ್ ಜೊತೆಗೆ ಕನೆಕ್ಟೆಡ್ ಆಗಿರಿ. ಕ್ಲೇಮ್ ಮಾಡೋದಕ್ಕೆ ಸಬ್ಸ್ಕ್ರೈಬನ್ನು ಒತ್ತಿ. ಸೊ ವೀಕ್ಷಕರೇ, ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ದೀರ್ಘ ಉಸಿರನ್ನು ತಗೋತಾ ಯೂನಿವರ್ಸಲ್ಲಿ ಪ್ರಾರ್ಥನೆ ಮಾಡ್ತಾ, ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವರ ಒಂದು ಹೆಸರನ್ನು ನೀವು ನೆನಪಿಸ್ಕೋಬೇಕಾಗತ್ತೆ. ಸೊ ಅವರ ಒಂದು ಹೆಸರನ್ನು ನೆನಪಿಸ್ಕೋತಾ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಅವರ ಎನರ್ಜೀಸ್ ಯಾವ ಥರ ಇದೆ, ಸೊ ನಿಮಗಾಗಿ ಅವರ ಒಂದು ಎನರ್ಜೀಸ್ನನ್ನು ನಾನು ಇವಾಗ ತೆಗಿತಾ ಇದ್ದೀನಿ. ಎನರ್ಜೀಸ್, ನಿಮ್ಮ ವ್ಯಕ್ತಿಯ ಎನರ್ಜೀಸ್ ಕರೆಂಟ್ಲಿ ಏನೇನಿದೆ, ಯಾಕವರು ಮಾತುಕತೆ ಮಾಡ್ತಾ ಇಲ್ಲ, ಏನು ನಡೀತಾ ಇದೆ ಅವರ ಒಂದು ಜೀವನದಲ್ಲಿ ವೀಕ್ಷಕರೇ, ನೋಡೋಣ. ಸೊ ನಿಮ್ಮ ವ್ಯಕ್ತಿಯ ಎನರ್ಜೀಸ್ ಇದಾಗಿರುತ್ತೆ. ಓಕೆ, ಸೊ ಟವರ್ ಎನರ್ಜಿ ಸಹ ಬರ್ತಾ ಇದೆ. ಹಾಗೆ ನಿಮ್ಮ ಒಂದು ಎನರ್ಜೀಸನ್ನು ಸಹ ನಾನು ಇಲ್ಲಿ ನೋಡ್ತೇನೆ. ನಿಮ್ಮ ಎನರ್ಜೀಸ್ ಯಾವ ರೀತಿ ಇದೆ, ನಿಮ್ಮ ಒಂದು ಎನರ್ಜೀಸ್. ಓಕೆ, ನಿಮ್ಮ ಒಂದು ಎನರ್ಜೀಸ್ ಯಾವ ಥರ ಇದೆ ಯೂನಿವರ್ಸ್. ಓಕೆ, ಆ್ಯಂಡ್ ಫ್ಯೂಚರಲ್ಲಿ ಏನಾಗಬಹುದು, ಫ್ಯೂಚರ್ ಎನರ್ಜೀಸ್ನ ನಾನು ಇಲ್ಲಿ ಪಿಕ್ ಮಾಡ್ತಾ ಇದ್ದೀನಿ. ಫ್ಯೂಚರಲ್ಲಿ ಏನಾಗಬಹುದು. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ವಿ ಹ್ಯಾವ್ ದ 2 ಆಫ್ ವ್ಯಾಂಡ್ಸ್ ಎನರ್ಜಿ. ಓಕೆ, ಸೊ ವೀಕ್ಷಕರೇ, ನೀವು ನೋಡ್ಬೋದು ಅಂದರೆ ಒಂಥರ ತುಂಬ ಹೇಳಬೇಕು ಅಂದರೆ ತುಂಬ ವೈಬ್ರೆಂಟ್ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಮೊದಲನೇದಾಗಿ ನಿಮ್ಮ ಒಂದು ವ್ಯಕ್ತಿಯ ಎನರ್ಜೀಸನ್ನು ನಾನು ಮೊದಲನೇದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಯಾಕೋ ಗೊತ್ತಿಲ್ಲ, ಈ ಒಂದು ವ್ಯಕ್ತಿ ಅನಾವಶ್ಯಕವಾಗಿ ನಿಮ್ಮ ಜೊತೆ ಜಗಳ ಮಾಡೋದು, ಅಥವಾ ಅನಾವಶ್ಯಕವಾಗಿ ನಿಮ್ಮ ವಿರುದ್ಧ ಹೋಗೋದು, ನಿಮ್ಮ ವಿರುದ್ಧ ಮಾತಾಡೋದು, ನಿಮ್ಮ ವಿರುದ್ಧ ನಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಇಲ್ಲಿ ತುಂಬ ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಂದು ರೀತಿ ಹೇಳಬೇಕು ಅಂತಲೇ ಒಂಥರ ಶತ್ರು ಥರ ನೋಡೋಕ್ಕೆ ಶುರು ಮಾಡಿದ್ದಾರೆ ನಿಮ್ಮನ್ನು. ನೀವು ಗಮನಿಸ್ಬೋದು ಇತ್ತೀಚಿನ ದಿನಗಳಲ್ಲಿ ಹೇಗಾಗೋಗಿದೆ ಸಿಚುವೇಶನ್ಸ್ ಅಂದರೆ, ನಿಮಗೆ ಇಂಟ್ರೆಸ್ಟ್ ಇರುತ್ತೆ, ನೀವು ರೆಡಿ ಇರ್ತೀರ ಅವರಿಗೆ ಒಲವನ್ನು ಕೊಡೋಕ್ಕೆ, ಸಪೋರ್ಟ್ ಮಾಡೋದಕ್ಕೆ ಸಹ ನೀವು ತುಂಬಾ ರೆಡಿ ಇರ್ತೀರಾ. ಆದರೂ ಸಹ ಈ ಒಂದು ವ್ಯಕ್ತಿ ಅಂತಕ್ಕಂಥವ್ರು ಅದನ್ನು ಸ್ವೀಕಾರ ಮಾಡೋದಿಲ್ಲ. ನಿನ್ನಿಂದ ನಾನೇನು ಸಹಾಯ ತಗೊಳ್ಳೋದು, ನಾನೇನು ಬಿಟ್ಟಿಗೆ ಬಿದ್ದಿದ್ದೀನ, ಈ ಥರ ಒಂದು ತುಂಬ ಒಂದು ಕೋಪದಿಂದ ಮಾತಾಡ್ತಕ್ಕಂಥನೇ, ಒಂದು ಜಂಬದಿಂದ ಮಾತಾಡ್ತಕ್ಕಂಥ ಒಂದು ಸಿಚುವೇಶನ್ಗಳು ಇಲ್ಲಿ ತುಂಬ ಹೆಚ್ಚಾಗಿದೆ ವೀಕ್ಷಕರೇ. ಹಾಗೆ ಇಲ್ಲಿ ಅವರ ಒಂದು ಜೀವನದಲ್ಲಿ ಬಹಳ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಂತಕ್ಕಂಥದ್ದು ನಡೀತಾ ಇದೆ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ನನ್ನ ಜೀವನದಲ್ಲಿ ಇಷ್ಟು ಗೊಂದಲ ಇದೆ, ಯಾಕೆ ನನಗೆ ಎಷ್ಟೋ ಜನ ನೋಡಿ ಇವರ ಲೈಫ್ ಹೆಂಗಪ್ಪ ಅಂತಂದರೆ, ಮುಂಚೆಯಿಂದನೂ ಯಾರಾದರೂ ಒಬ್ಬರು ಮೋಸ ಮಾಡ್ತಾರೆ, ಯಾರಾದರೂ ಒಬ್ಬರು ಲೈಫಲ್ಲಿ ಅವರೇ ಬಂದು ಎಲ್ಲ ರೀತಿಯಲ್ಲೂ ಒಲವನ್ನು ಕೊಟ್ಟು ದೂರ ಹೋಗ್ತಾರೆ. ಸೊ ಇದು ಏನಾಗ್ತಾ ಇದೆ, ಅವ್ರಿಗೆ ಈ ಅನುಭವ ಆಗಿ 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 ಇವರು ಒಂಥರ ಬೇಸತ್ತೋಗಿದ್ದಾರೆ. ಅಂದರೆ ನನಗೆ ಮತ್ತೆ ಈ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಈ ಒಂದು ಮದುವೆ ಆಗಿರ್ಬೋದು, ಇದೆಲ್ಲ ನನಗೆ ಲೈಫಲ್ಲಿ ಬೇಡ ಅನ್ನೋ ಒಂದು ಹಂತಕ್ಕೆ ಅವ್ರು ಬಂದಿದ್ದಾರೆ. ಎಷ್ಟೋ ಜನ ಮದುವೆ ಆಗಿರೋರು ಸಹ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ. ಆ್ಯಂಡ್ ನೀವು ಇಷ್ಟಪಡೋ ಪರ್ಸನ್ಗೆ ಅವ್ರದ್ದೇ ಆದ ಒಂದು ಫ್ಯಾಮಿಲಿ ಸಹ ಇರುತ್ತೆ. ಸೊ ಆ ಒಂದು ಸನ್ನಿವೇಶ ಸಹ ಇಲ್ಲಿ ತುಂಬಾ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಒಂದು ಫ್ಯಾಮಿಲಿ ಕಾಣಿಸ್ತಾ ಇದೆ ವೀಕ್ಷಕರೇ.
ಅಂದರೆ ನೀವು ಇಷ್ಟಪಡುವಂಥ ವ್ಯಕ್ತಿ ಯಾರಿದ್ದಾರೆ ಅವರ ಮನೆಯವರಿಂದ ಇವ್ರಿಗೆ ತೊಂದರೆ ಆಗ್ತಕ್ಕಂಥದ್ದು. ಓಕೆ, ಅಥವಾ ಎಷ್ಟೋ ಜನಕ್ಕೆ ಈ ಒಂದು ಮ್ಯಾಚ್ ಮೇಕಿಂಗಲ್ಲಿ ಒಪ್ಕೊಳ್ದೇ ಇರೋದು. ಹಾಗೆ ನಿಮ್ಮ ಪರ್ಸನ್ ಸಹ ಹೇಳಬೇಕು ಅಂತಂದರೆ ಯಾವುದೇ ರೀತಿಯ ಒಂದು ಸ್ಟ್ರಿಕ್ಟ್ ಆದ ಆ್ಯಕ್ಷನ್ ಅಂತಕ್ಕಂಥ ತಗೋತಲ್ಲ. ಅಂದರೆ ಮನುಷ್ಯನಿಗೆ ಪೊಟೆನ್ಷಿಯಲ್ ಇದೆ, ಇವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಎಂಥ ಒಂದು ಲೆವೆಲ್ಗೆ ಬೇಕಾದ್ರೂ ಹೋಗಿ ಈ ಒಂದು ಪ್ರೀತಿ ಏನಿದೆ ನಿಮ್ಮದು ಸಕ್ಸಸ್ ಮಾಡ್ಬೋದು. ಅಂದರೆ ಇವ್ರು ಮನಸ್ಸು ಮಾಡಬೇಕು, ಆದರೆ ಮನಸ್ಸು ಮಾಡೋ ಜಾಗದಲ್ಲಿ ಇವರು ಗಿವ್ ಅಪ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ವೀಕ್ಷಕರೇ. ಅದೇ ಸಮಸ್ಯೆ ನಡೀತಾ ಇರೋದು. ಸೊ ಇವರು ನೇರವಾಗಿ ಬಾಯ್ಬಿಟ್ಟು ಅವರ ತಂದೆ ತಾಯಿ ಹತ್ರ ಹೇಳ್ಕೊಳಕ್ಕಾಗ್ತಾ ಇಲ್ಲ ಏನಾಗ್ತಿದೆ ನನ್ನ ಜೀವನದಲ್ಲಿ, ಅಥವಾ ಅವ್ರೇನು ಅನ್ಕೋತಾರೆ, ಏನು ಬಿಹೇವ್ ಮಾಡ್ತಾರೆ, ನಮ್ಮ ತಾಯಿ ತಂದೆ ಏನಾದ್ರು ಕೋಪಿಸ್ಕೊಂಡ್ರೆ ನನಗೆ ಸಹಿಸ್ಕೊ ಅಂದರೆ ಒಂಥರ ಎಲ್ಲ ಫೋಕಸ್ಸು ಆ ಪ್ರೀತಿಯ ಮಮಕಾರ ಎಲ್ಲ ಅವ್ರ ಪೇರೆಂಟ್ಸ್ ಮೇಲೆ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ವೀಕ್ಷಕರೇ. ಆ್ಯಂಡ್ ಹಾಗೆ ಹೇಳಬೇಕು ಅಂತಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಪರ್ಸನಿನ ಲೈಫಲ್ಲಿ ತುಂಬ ಒಂದು ದೊಡ್ಡ ಮೇಜರ್ ಬದಲಾವಣೆ ಅಂತಕ್ಕಂಥದ್ದು ಕಾಣ್ತಾ ಇದೆ. ಆ್ಯಂಡ್ ತುಂಬ ನೊಂದಿದ್ದಾರೆ, ತುಂಬ ಒಂದು ಕಷ್ಟಕರವಾದ ಸಿಚುವೇಶನಿಂದ ಅವರು ತುಂಬ ನರಳ್ತಾ ಇದ್ದಾರೆ ಅಂತ ಸಹ ಇಲ್ಲಿ ಬರ್ತಾ ಇದೆ. ಯಾವುದೋ ಒಂದು ವಿಚಾರಕ್ಕೆ ಸಿಕ್ಕಾಕೊಂಡಿದ್ದಾರೆ, ಅದು ಹೇಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ, ಒಂದು ರೀತಿ ಬಹಳ ಹಿಂಸೆಯನ್ನು ಪಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ಪ್ರೀತಿ ಆಗಿರ್ಬೋದು ಅಥವಾ ಇನ್ನೊಂದು ವಿಚಾರಗಳಲ್ಲಿ ಅವ್ರಿಗೆ ಫೋಕಸ್ ಮಾಡೋದಕ್ಕಾಗ್ತಿಲ್ಲ. ನೀವು ಅಂದ್ಕೊಳ್ತೀರಾ ಬಹುಶಃ ಈ ವ್ಯಕ್ತಿ ಚೀಟ್ ಮಾಡ್ತಿದ್ದಾರಾ ಅಥವಾ ಇನ್ನೇನೋ ನನಗೆ ತಪ್ಪಾದ ಒಂದು ದಾರಿನಲ್ಲಿ ಏನಾದರೂ ನಡೀತಾ ಇದ್ದಾರಾ ಈ ಒಂದು ವ್ಯಕ್ತಿ ಅಂತ ಸುಮಾರು ಜನ ಪ್ರಶ್ನೆ ಕೇಳ್ತೀರಾ. ಇಲ್ಲ, ಯಾಕಂದರೆ ಅವರ ಒಂದು ಜೀವನದ ಪರಿಸ್ಥಿತಿಯೇ ಆಗಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಈ ಟವರ್ ಎನರ್ಜಿ ಬಂದಿರೋದ್ರಿಂದ ಅವ್ರಿಗೆ ಒಂಥರ ಆಲ್ಮೋಸ್ಟ್ ಬುಡದಿಂದನೇ ಕಿತ್ತಾಕರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಭಾಳ ಸಂಕಷ್ಟ ಪಡ್ತಿದ್ದಾರೆ. ಮೇ ಬಿ ಜಾಬ್ ರಿಲೇಟೆಡ್ ಅಂತ ಇಲ್ಲಿ ನನಗೆ ತುಂಬಾ ಇಂಟ್ಯೂಷನ್ ಬರ್ತಾ ಇದೆ. ಸೊ ಜಾಬ್ ರಿಲೇಟೆಡ್ ವಿಚಾರದಲ್ಲಿ ಎಲ್ಲೋ ಇವ್ರಿಗೆ ಬಹಳ ಒಂದು ಬೇಸರ ಉಂಟಾಗಿದೆ, ಅಥವಾ ಏನೋ ಒಂದು ವಿಚಾರಕ್ಕೆ ತುಂಬ ದಿವಸದಿಂದ ಟ್ರೈ ಮಾಡ್ತಾ ಇದ್ದಾರೆ, ಆಸೆ ಆಕಾಂಕ್ಷೆಗಳನ್ನು ಕಟ್ಕೊಂಡಿದ್ದಾರೆ, ಯಾಕೋ ಅದು ಫುಲ್ಫಿಲ್ ಆಗ್ತಿಲ್ವಲ್ಲ, ನನ್ನಿಂದ ಏನಾದರೂ ತಪ್ಪಾಗ್ತಾ ಇದೆಯಾ. ಸೊ ಅವರ ಕಂಪ್ಲೀಟ್ ಆಲೋಚನೆ ಅಂತಕ್ಕಂಥದ್ದು ಅವ್ರಿಗೆ ಅವರ ಜೀವನದ ಮೇಲಿದೆ, ಅವರ ಒಂದು ಕರಿಯರ್ ಮೇಲಿದೆ. ಹಾಗಾಗಿ ಅವರು ನಿಮಗೆ ಎಸ್ಪೆಷಲಿ ಸರಿಯಾದ ಒಂದು ಗೌರವ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು, ನಿಮಗೂ ಸಹ ಇತ್ತೀಚಿನ ದಿನಗಳಲ್ಲಿ ಅನ್ಸೋಕ್ಕೆ ಶುರುವಾಗಿದೆ, ಇಲ್ಲ ಇದನ್ನು ನಾನು ಬಿಟ್ಟು ಮೂವ್ ಆನ್ ಆಗಬೇಕಾ, ಇದು ಯಾವ ಥರ ರಿಲೇಷನ್ಶಿಪ್ಪು, ಇಲ್ಲಿ ನನಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತಾ, ಒಟ್ಟಿಗೆ ಕೂಡಿ ಬಾಳ್ತೀವ, ಅಥವಾ ಇದು ಜಸ್ಟ್ ಒಂದು ಕಾರ್ಮಿಕ, ಜಸ್ಟ್ ಟೈಮ್ ಪಾಸ್ಗೋಸ್ಕರ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬಂದಿದ್ದಾರಾ. ಸೊ ಈ ರೀತಿ ಹಲವಾರು ಪ್ರಶ್ನೆಗಳಂತಕ್ಕಂಥದ್ದು ನಿಮ್ಮನ್ನು ತುಂಬ ಕಾಡ್ತಾ ಇದೆ. ನೀವು ಸಹ ಎಷ್ಟೋ ಜನರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ, ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ನೋಡ್ತಾ ಇದ್ದೀರಾ ಆನ್ಲೈನ್, ಏನಾದರೂ ಒಂದು ಸಹಾಯ ಸಿಗ್ಬೋದು, ಏನಾದರೂ ಒಂದು ಮಾಹಿತಿ ಸಿಗ್ಬೋದು ಇವ್ರ ಪರವಾಗಿ ಅಂತ. ಒಂದು ಹೇಳ್ತೀನಿ, ಯೂನಿವರ್ಸ್ ಕಡೆಯಿಂದ ನಿಮಗೆ ತುಂಬಾ ಒಂದು ರೀತಿ ಸಹಾಯ ಅಂತಕ್ಕಂಥದ್ದಾಗುತ್ತೆ. ನೀವೇನಾದರೂ 111, 222 ಈ ಥರ ಸೀಕ್ವೆನ್ಷಿಯಲ್ ನಂಬರ್ಸ್ನ ತುಂಬ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಅದು ಯೂನಿವರ್ಸ್ ಕಡೆಯಿಂದ ಒಂದು ಸನ್ನೆ ಆಗಿರುತ್ತೆ ಅಂತಲೂ ಹೇಳ್ಬೋದು ವೀಕ್ಷಕರೇ. ಸೊ ಹಾಗಾಗಿ ನಂಬಿ, ಆ ಒಂದು ಪ್ರಾಸೆಸ್ಸನ್ನು ನಂಬಿ ನೀವು ಮುಂದೆ ಹೆಜ್ಜೆ ಆಗ್ತಕ್ಕಂಥದ್ದು ಇಲ್ಲಿ ಬಹಳ ಒಂದು ಉತ್ತಮವಾದ ಕಾರ್ಯ ಅಂತ ಹೇಳ್ಬೋದು. ಸೊ ಇಲ್ಲಿ ಹಾರ್ಟ್ ಬ್ರೇಕ್ ಕಾರ್ಡ್ ಏನೋ ಇದೆ, ಬಿಕಾಸ್ ಸದ್ಯದ ಪರಿಸ್ಥಿತಿ ಅದೇ ಥರ ಇದೆ. ಯಾಕಂದರೆ ಅವರು ಸರಿಯಾಗಿ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ, ಸರಿಯಾಗಿ ಯಾವುದೇ ವಿಚಾರ ತಗೊಳ್ಳಿ ಸರಿಯಾಗಿ ಅವರು ಹೇಳ್ತಾ ಇಲ್ಲ ನಿಮಗೆ. ಸೊ ಆ ಒಂದು ಕಾರಣದಿಂದ ನಿಮಗೆಲ್ಲೋ ಅನ್ನಿಸ್ತಾ ಇದೆ, ಓಕೆ ಇವ್ರಿಗೆ ಮೇ ಬಿ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಇದೆ, ಅಥವಾ ನನ್ನಿಂದ ಏನಾದರೂ ತಪ್ಪಾಗ್ತಿದೆ. ನೀವು ಎಲ್ಲ ಕೂತ್ಕೊಂಡು ಲಿಟ್ರಲಿ ನೀವು ಅನಲೈಸ್ ಮಾಡ್ತಾ ಇದ್ದೀರಾ, ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಆಗ್ಬೋದು, ಏನೆಲ್ಲ ಮಾಡ್ಬೋದು, ತುಂಬ ನೀವು ತಲೆ ಕೆಡಿಸ್ಕೋತಾ ಇದ್ದೀರಾ ವೀಕ್ಷಕರೇ. ಸೊ ಈ ಒಂದು ವಿಚಾರವಾಗಿ ಬಟ್ ನೀವು ಕರೆಕ್ಟಾಗಿದ್ದೀರಾ, ನಿಮ್ಮ ಕಡೆಯಿಂದ ಯಾವುದೇ ರೀತಿ ತಪ್ಪಾಗಿಲ್ಲ, ಯಾಕಂದರೆ ನೀವು ತುಂಬ ಆನೆಸ್ಟ್ ಆಗಿದ್ದೀರಾ. ಬಟ್ ಆದ್ರೂ ಈ ವ್ಯಕ್ತಿ ಇಷ್ಟು ನೋವು ಅಂತಕ್ಕಂಥದ್ದನ್ನು ನಿಮಗೆ ಕೊಡ್ತಾ ಇದ್ದಾರೆ. ಬಟ್ ಒಂದು ಖುಷಿಯ ಒಂದು ವಿಚಾರ ಏನಪ್ಪ ಅಂತಂದರೆ, ಇದು ಒಂದು ತಾತ್ಕಾಲಿಕ ಒಂದು ಸಿಚುವೇಶನ್ ಮಾತ್ರ, ಒಂಥರ ಟೆಂಪ್ರವರಿ ಸಿಚುವೇಶನ್ ಅಂತ ಹೇಳ್ತೀವಲ್ಲ ಆ ಥರ. ಯಾಕಂದರೆ ಫ್ಯೂಚರಲ್ಲಿ ನೋಡಿದ್ರೆ ಒಂದು ರೀಕನ್ಸಿಲಿಯೇಷನ್ ಕಾಣಿಸ್ತಾ ಇದೆ, ಮತ್ತೆ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ನೀವು ಎಷ್ಟು ಇಷ್ಟ
ಇಷ್ಟಪಟ್ಟಿದ್ರಿ ಈ ವ್ಯಕ್ತಿ ಅಷ್ಟೇ ಅವರ ಒಂದು ಇಷ್ಟ, ಒಂದು ನಿಮಗೆ ಒಂದು ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಇದು ಸಿಗ್ತಾ ಇದೆ ಅಂತ ಹೇಳ್ಬೋದು. ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನು ಸಹ ನೀವು ಕೈಗೊಳ್ಬೇಕಾಗತ್ತೆ. ಯಾಕಂದರೆ ಉದಾಹರಣೆಗೆ ನಿಮ್ಮ ಫ್ಯಾಮ್ಲಿನಲ್ಲಿ ಏನೋ ಹೋಗ್ತಾ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗ್ತಾಯಿದೆ, ಏನೋ ಒಂದು ಇಶ್ಯೂ ಆಗ್ತಿದೆ ಅಂದರೆ ಅದಕ್ಕೆ ತಕ್ಕದಂಗೆ ನೀವು ಒಂದು ಪರಿಹಾರವನ್ನು ಅಲ್ಲೇ ಕಂಡ್ಕೋಬೇಕಾಗತ್ತೆ. ಅಥವಾ ನಿಮ್ಮ ಒಂದು ಪೇರೆಂಟ್ಸ್ನ ಒಪ್ಪಿಸಿ ಇದು ಮುಂದೆ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ನೀವು ಒಟ್ಟಿಗೆ ಬಾಳ್ತಕ್ಕಂಥದ್ದನ್ನು ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಆಬ್ಸ್ಟೆಕಲ್ಸ್ ಎಲ್ಲ ಟೆಂಪರ್ವರಿ ವೀಕ್ಷಕರೇ, ಬಟ್ ಆಬ್ಸ್ಟೆಕಲ್ಸ್ನ ದಾಟಿ ಬಂದ ನಂತರ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ ಈ ಒಂದು ವಿಚಾರವಾಗಿ. ಸೊ ಹೆಲ್ತಿನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇದೆ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಬಿ ಅಸರ್ಟಿವ್, ನಂಬಿಕೆಯಿಂದ ಇಡಿ, ಯಾವುದೇ ಕಾರಣಕ್ಕೂ ನಂಬಿಕೆಯನ್ನು ಕರ್ಕೋಬೇಡಿ. ಬಿಗ್ ಹ್ಯಾಪಿ ಚೇಂಜಸ್. ಸೊ ಒಳ್ಳೆ ಕಾಲ ಬರ್ತಾ ಇದೆ. ನಾನು ಹೇಳಿದೆ ಫ್ಯೂಚರಲ್ಲಿ ನಿಮ್ಮದು ರಿಕನ್ಸಿಲಿಯೇಷನ್ ಆಗುತ್ತೆ ಅಂತ. ಏಂಜಲ್ಸ್ ಸಹ ಅದನ್ನೇ ಹೇಳ್ತಾ ಇದ್ದಾರೆ. ತುಂಬ ಒಂದು ಖುಷಿಯ ಒಂದು ಸುದ್ದಿಯನ್ನು ನೀವು ಕೇಳ್ಪಡ್ತೀರಾ ಈ ಒಂದು ವಿಚಾರವಾಗಿ. ತುಂಬಾ ನೀವು ಒಂದು ಹ್ಯಾಪಿನೆಸ್ಸನ್ನು ನೋಡ್ತೀರ. ಇಷ್ಟು ದಿವಸ ನೀವು ಏನು ಕಳ್ಕೊಂಡಿದ್ರಿ ಅದರ 2ರಷ್ಟು ಖುಷಿಯನ್ನು ನೀವು ನಿಮ್ಮ ಫ್ಯೂಚರಲ್ಲಿ ನೋಡ್ಬೋದಾಗಿದೆ. ಒಂದು ಕಟ್ಟುನಿಟ್ಟಾದ ನಿರ್ಧಾರ ಸಹ ನೀವು ಮಾಡ್ತಾ ಇದ್ದೀರಾ ಇದೇ ಫ್ಯೂಚರಲ್ಲಿ ಅಂತಲೇ ಹೇಳ್ಬೋದು. ತುಂಬಾ ಅಪ್ಕಮಿಂಗ್ ನಿಯರ್ ಬೈ ಫ್ಯೂಚರ್ ಒಂದು 3 to 4 ಮಂತ್ಸಲ್ಲಿ ನೀವು ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಿದ್ದೀರಾ. ಸೊ ಅದ್ಭುತವಾದ ರೀಡಿಂಗ್ ವೀಕ್ಷಕರೇ. ಹಾಗೆ ನಾನು ಎಷ್ಟೋ ಜನ ಹೇಳಿದ್ರಿ ಮೇಡಮ್ ಎಮೋಷ್ನಲ್ ಹೀಲಿಂಗ್ ಬ್ರೇಸ್ಲೆಟ್ ಬಗ್ಗೆ ತಿಳಿಸ್ಕೊಡಿ ಮತ್ತೆ ಅಂತ. ನೋಡಿ ವೀಕ್ಷಕರೇ, ಎಮೋಷ್ನಲ್ ಹೀಲಿಂಗ್ ಕ್ರಿಸ್ಟಲ್ ಇದಾಗಿರುತ್ತೆ. ಸೊ ನೀವು ನೋಡ್ಬೋದು ಇದನ್ನು. ಸೊ ಈ ಒಂದು ಕ್ರಿಸ್ಟಲ್ ಯಾವುದಕ್ಕೋಸ್ಕರ ಹಾಕೋತಾರೆ ಅಂತಂದರೆ, ಯಾರ ಮನಸ್ಸಿನಲ್ಲಿ ತುಂಬ ನೋವಿದೆ, ಮರೆಯೋಕ್ಕಾಗ್ತಾ ಇಲ್ಲ, ತುಂಬ ಹಿಂಸೆ ಪಡ್ತಾ ಇದ್ದೀರಾ, ಅವ್ರು ಬಿಟ್ಟು ಹೋದ್ಮೇಲೂ ಅವರ ಒಂದು ನೆನಪು ತುಂಬ ಕಾಡ್ತಾ ಇದೆ, ಯಾವುದೇ ಒಂದು ಕೆಲಸ ಕಾರ್ಯದಲ್ಲೂ ನಿಮಗೆ ಯಶಸ್ಸು ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಅನ್ನುವವರಿಗೆ ಖಂಡಿತವಾಗ್ಲೂ ಈ ಒಂದು ಎಮೋಷ್ನಲ್ ಹೀಲಿಂಗ್ ಬ್ರೇಸ್ಲೆಟನ್ನು ನೀವು ತರಿಸ್ಕೊಂಡು ಲೆಫ್ಟ್ ಹ್ಯಾಂಡಿಗೆ ಈ ಒಂದು ಕ್ರಿಸ್ಟಲ್ನ ನೀವು ಹಾಕೋಬೇಕಾಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಎಷ್ಟೋ ಒಂದು ಕ್ರಿಸ್ಟಲ್ಸ್ ಕಸ್ಟಮೈಸ್ ಮಾಡಿ ಪೋಣಿಸಲಾಗಿದೆ. ಯಾಕಂತಂದರೆ ಹಾರ್ಟ್ ಚಕ್ರ ಹೀಲ್ ಮಾಡೋಕ್ಕೆ ಕೆಲವ್ರು ಹೇಳ್ತಾರೆ ರೋಸ್ ಕಾರ್ಡ್ಸ್ ಒಂದೇ ಸಾಕು ಅಥವಾ ರೋಡಲೈಟ್ ಒಂದೇ ಸಾಕು ಅಂತ. ಬಟ್ ಅಷ್ಟಲ್ಲದೆ ಹಾರ್ಟ್ ಚಕ್ರಾಗಿ ಗ್ರೀನ್ ಅವೆಂಚುರಿನ್ ಮತ್ತು ಜೇಡ್ ಸಹ ಹಾಕಬೇಕಾಗುತ್ತೆ. ಆ್ಯಂಡ್ ಕ್ಲಿಯರಾಗಿ ಯೋಚನೆ ಮಾಡೋಕ್ಕೆ ಅಥವಾ ನೆಗೆಟಿವಿಟಿ ಹೋಗೋದಕ್ಕೆ ನಾವು ಎಮಿಥಿಸ್ಟ್ ಮತ್ತು ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲನ್ನು ನಾವು ಯೂಸ್ ಮಾಡ್ತೀವಿ. ನೀವು ನೋಡ್ಬೋದು ಈಗ ಆಲ್ರೆಡಿ ಈ ಒಂದು ಕ್ರಿಸ್ಟಲ್ ಸ್ವಲ್ಪ ಹಳೇದಾಗಿದೆ. ನಾನು ಸಹ ಈ ಒಂದು ಕ್ರಿಸ್ಟಲನ್ನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ಈ ಥರ ಒಂದು ಬ್ರೇಕ್ ಆಗೋ ಸಾಧ್ಯತೆ ಇದೆ. ಸೊ ವೀಕ್ಷಕರಿಗೆ ಎಷ್ಟೋ ಜನ ಕೇಳ್ತೀರಾ ಮೇಡಮ್ ಅದರಲ್ಲಿ ಕ್ರ್ಯಾಕ್ಸ್ ಇರುತ್ತೆ, ಅದು ಯೂಸ್ ಮಾಡ್ತಾ ಕ್ರ್ಯಾಕ್ಸ್ ದೊಡ್ಡದಾಗುತ್ತೆ ಯಾಕೆ ಅಂತ. ನೋಡಿ ವೀಕ್ಷಕರೇ, ಕ್ರಿಸ್ಟಲ್ಸ್ಗೆ ಆ ಒಂದು ಶಕ್ತಿ ಇದೆ. ಸೊ ನೀವು ಎಷ್ಟೇ ಈ ಒಂದು ಕ್ರಿಸ್ಟಲ್ನ ವೇರ್ ಮಾಡ್ತೀರಾ, ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಇದೆ ಅದನ್ನೆಲ್ಲ ಈ ಒಂದು ಕ್ರಿಸ್ಟಲ್ ತೊಗೊಂಡು ಅದು ಒಡೆಯುತ್ತೆ. ಸೊ ಅದಕ್ಕೆ ಕ್ರಿಸ್ಟಲ್ಸ್ ಏನಾದರೂ ಕಟ್ ಆಗೋದು ಅಥವಾ ಈ ಥರ ಸ್ಕ್ರ್ಯಾಚಸ್ ಆಗೋದು, ಈ ಥರ ಸ್ವಲ್ಪ ಕಲರ್ ಕಳ್ಕೊಳ್ಳೋದು ಏನಾದರೂ ಆಯಿತು ಅಂದರೆ ಅದು ಗುಡ್ ನ್ಯೂಸ್ ಅಂತ ಅರ್ಥ. ಯಾಕಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಎಲ್ಲ ಅದು ಕ್ರಿಸ್ಟಲ್ಸ್ ತೊಗೊಂಡಿದೆ. ಆ್ಯಂಡ್ ಅದು ನೆಗೆಟಿವಿಟಿ ಜಾಸ್ತಿ ತೊಗೊಂಡಷ್ಟು ಅದು ಬೇಗ ಬ್ರೇಕ್ ಆಗುತ್ತೆ ವೀಕ್ಷಕರೇ. ಸೊ ಆ ಥರ ಕ್ರಿಸ್ಟಲ್ಸ್ ಅಂತಕ್ಕಂಥದ್ದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸೊ ಯಾರಿಗೆಲ್ಲ ಈ ಒಂದು ಕ್ರಿಸ್ಟಲಿನ ನೆಸೆಸಿಟಿ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದರ ಬೆಲೆ ಎಷ್ಟಾಗುತ್ತೆ, ಎಷ್ಟು ದಿನಗಳಲ್ಲಿ ಡೆಲಿವರಿ ಸಿಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ನೀವು ಖಂಡಿತವಾಗ್ಲೂ ಪಡ್ಕೋಬೋದು ವೀಕ್ಷಕರೇ. ಸೊ ಧನ್ಯವಾದ ಯಾರೆಲ್ಲ ಈ ಒಂದು ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದೀರಾ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣಂತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ ಎವ್ರಿವನ್.